ಸಾವಿರಾರು ಕೋಟಿಗಳ ಒಡೆಯ ಕೆಜಿಎಫ್ ಬಾಬು ತಮ್ಮ ಐಷಾರಾಮಿ ಕಾರುಗಳಿಗೆ ತೆರಿಗೆಯನ್ನೇ ಕಟ್ಟಿಲ್ವಂತೆ. ಹಾಗಾಗಿ ಕಾರ್ ಸೀಸ್ ಮಾಡೋದಕ್ಕೆ ಆರ್ಟಿಒ ಅಧಿಕಾರಿಗಳು ಅವರ ಮನೆಗೆ ಹೋಗಿದ್ದಾರೆ. ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಅವರ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದೆ ವಂಚನೆ ಮಾಡಿದಾರಂತೆ. ಹಾಗಾಗಿ ಕಾರುಗಳನ್ನು ಸೀಸ್ ಮಾಡಲು ಮುಂದಾಗಿದ್ದಾರೆ ಆರ್ಟಿಒ. ಕಾರುಗಳ ಲಿಸ್ಟ್ ಸಮೇತ ಎಂಟ್ರಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಆರ್ಟಿಒ ಜಂಟಿ ಆಯುಕ್ತರ ನೇತೃತ್ವದ ತಂಡದ ದಾಳಿ ಮಾಡಿದೆ. ವಸಂತ ನಗರದಲ್ಲಿದೆ ಕೆಜಿಎಫ್ ಬಾಬು ಅವರ ನಿವಾಸ. ಅಲ್ಲಿಗೆ ಹೋಗಿದ್ದಾರೆ. ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಬಟ್ ಅವ್ರು ಗೇಟೇ ತೆಗೆದಿಲ್ವಂತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರೋಲ್ಸ್ ರಾಯ್ಸಿಂದ ಹಿಡಿದು ಎಲ್ಲ ಬಹುತೇಕ ಫಾರಿನ್ ಕಾರ್ಗಳೆಲ್ಲ ಅವ್ರ ಹತ್ರ ಇದೆ. ಎಲ್ಲ ಇಂಪೋರ್ಟೆಡ್ ಕಾರ್ಗಳೇ. ಆ ಇಂಪೋರ್ಟೆಂಟ್ ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟಿಬಿಟ್ಟು ತರಬೇಕು ಇವರು. ನೀವಿಲ್ಲೇ ಯಾವುದಾದ್ರೂ ಶೋರೂಮಲ್ಲಿ ಕಾರ್ಗಳನ್ನ ತಗೊಂಡ್ರೆ ನಿಮಗೆ ಕಾರ್ ಡೆಲಿವರಿ ಕೊಡೋಕ್ಕೂ ಮೊದಲೇ ಅವರು ನಿಮಗೆ ರೋಡ್ ಟ್ಯಾಕ್ಸು, ಇನ್ಶೂರೆನ್ಸು ಎಲ್ಲ ತಗೊಂಡು ಗಾಡಿನ ರಿಜಿಸ್ಟರ್ ಮಾಡಿ ಆಮೇಲೆ ನಿಮಗೆ ಡೆಲಿವರಿ ಕೊಡ್ತಾರೆ. ಇವೆಲ್ಲ ಇಂಪೋರ್ಟೆಡ್ ಕಾರ್ಗಳು. ಹಾಗಾಗಿ ಆತ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಈಗ ಆರ್ಟಿಒ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈಗ ಗೇಟ್ ತೆಗೆದಿರಬಹುದು. ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬು ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ದಾಳಿ ಮಾಡಿದಂಥ ಅಧಿಕಾರಿಗಳು ಅವರ ಮನೆಯಲ್ಲಿರುವಂಥ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರ ಮನೆ ದಾಳಿ ಮಾಡಿರುವಂಥದ್ದು. ನೀವು ನೋಡ್ತಾ ಇರುವ ದೃಶ್ಯಗಳಲ್ಲಿ 2 ರೋಲ್ಸ್ ರಾಯ್ ಕಾರು ಸೇರಿದಂತೆ ಐಷಾರಾಮಿ 4 ಕಾರುಗಳನ್ನು ಕೆಜಿಎಫ್ ಬಾಬು ಅವರು ಇಟ್ಕೊಂಡಿರುವಂಥದ್ದು. ಈಗೇನು ಕಾಣ್ತಾ ಇದೆ, ಈ 2 ರೋಲ್ಸ್ ರಾಯ್ ಕಾರುಗಳದ್ದು ಕೂಡ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಗೆ ಜಂಟಿ ಪೊಲೀಸ್ ಆಯುಕ್ತ ಜಂಟಿ ಆರ್ಟಿಒ ಅಧಿಕಾರಿಗಳಾದ ಶೋಭಾ ನೇತೃತ್ವದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಅವರ ಮನೆ ಬಳಿ ಬರ್ತಾರೆ. ಬಂದಂಥ ವೇಳೆಯಲ್ಲಿ ಕೆಜಿಎಫ್ ಬಾಬು ಕೂಡ ಮನೆಯಲ್ಲಿದ್ದರು. ಆದರೂ ಕೂಡ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಮನೆ ಗೇಟ್ ಓಪನ್ ಮಾಡೋದಿಲ್ಲ. ಆ ನಂತರದಲ್ಲಿ ಅಧಿಕಾರಿಗಳು ಬಂದ ನಂತರದಲ್ಲಿ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿದ ನಂತರದಲ್ಲಿ ಇವರನ್ನು ಅಂದರೆ ಈ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಮಾಹಿತಿಯನ್ನು ಹೇಳುವಂಥದ್ದು. ಈಗೇನು ಕಾಣ್ತಾ ಇದೆ, ಈ ಕಾರನ್ನು ನಟ ಅಮಿತಾಬ್ ಬಚ್ಚನ್ನಿಂದ ಖರೀದಿ ಮಾಡಿದ್ರು ಅಂತೇಳಿ ಕೆಜಿಎಫ್ ಬಾಬುನೇ ಹಿಂದೆ ಹೇಳ್ಕೊಂಡಿದ್ರು. ಅದಕ್ಕೆ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡ್ದೇನೆ ಹಂಗೆ ಓಡಿಸ್ತಾ ಇರೋದ್ರ ಬಗ್ಗೆ ಅಧಿಕಾರಿಗಳ ಮಾಹಿತಿ ಇತ್ತು. ಅದ್ರ ಜೊತೆಗೆ ಒಂದಷ್ಟು ಏನು ಟ್ಯಾಕ್ಸ್ ಏನಿತ್ತು ಆ ಟ್ಯಾಕ್ಸನ್ನು ಕೂಡ ಕಟ್ಟದೇನೆ ಅದೇ ರೀತಿಯಾಗಿ ಇಟ್ಕೊಂಡಿರುವಂಥದ್ದು. ನೀವು ನೇಮ್ ಪ್ಲೇಟಲ್ಲಿ ನೋಡ್ಬೋದು. MH02 BB2 ಅನ್ನೋ ಈ ಕಾರ್ ಏನಿದೆ, ಇದು ರೋಲ್ಸ್ ರಾಯ್ ಕಾರು. ಅಮಿತಾಬ್ ಬಚ್ಚನ್ನಿಂದ ಸೆಕೆಂಡ್ಸ್ ನಾನು ಖರೀದಿ ಮಾಡಿದೆ ಅಂತ ಕಳೆದ ವರ್ಷ ಇದೇ ಆರ್ಟಿಒ ಅಧಿಕಾರಿಗಳು ಕೂಡ ದಾಳಿ ಮಾಡಿದಂಥ ವೇಳೆಯಲ್ಲಿ ಕೆಜಿಎಫ್ ಬಾಬುನೇ ಹೇಳ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಅದ್ರ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆಯಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಆದರೆ ಈಗ ಕೆಜಿಎಫ್ ಬಾಬು ಮನೆಯಿಂದ ಹೊರಗಡೆ ಬಂದು ಗೇಟ್ ಓಪನ್ ಮಾಡಿ ಕಾರುಗಳನ್ನು ನೋಡಿಸುವಂಥದ್ದು. ಮತ್ತು ನಾನು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ಒಂದು DDಯಲ್ಲಿ ಕೊಡಿ, DDಯಲ್ಲಿ ಕೊಟ್ಟ ನಂತರದಲ್ಲಿ ನಾನು ಟ್ಯಾಕ್ಸ್ ಕಟ್ತೀನಿ, ಅದು ಬದಲಾಗಿ ಈ ರೀತಿಯಾಗಿ ಏಕಾಏಕಿ ದಾಳಿ ಮಾಡಬೇಡಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರುವಂಥದ್ದು. ಅದರಂತೆ ಅಧಿಕಾರಿಗಳು ಕೂಡ ಅದು ಸಂಬಂಧಪಟ್ಟ ದಾಖಲೆಗಳು 2 ಕಾರುಗಳೇನಿದ್ದಾವೆ ರೋಲ್ಸ್ ರಾಯ್ ಕಾರುಗಳು, ಇವೆರಡೂ ಕೂಡ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಕಾರುಗಳು. ಮತ್ತು ಇನ್ನೊಂದು ಕಾರ್ ಏನಿದೆ, ಇದು MH11A ಏನು X1 ಅಂತ ಏನಿದೆ, ಇದು ಕೂಡ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗಿರೋ ಕಾರಣಕ್ಕಾಗಿ 2 ಕಾರುಗಳದ್ದು ಎಷ್ಟು ಟ್ಯಾಕ್ಸ್ ಇದೆ ಅದನ್ನು DD ಮುಖಾಂತರ ಕೊಟ್ಟಿದ್ರೆ ಇವತ್ತೇ ಕಟ್ತೀನಿ ಅನ್ನೋ ಮಾತನ್ನು ಕೆಜಿಎಫ್ ಬಾಬು ಹೇಳಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೂಡ ತಯಾರಿ ಮಾಡ್ಕೋತಾ ಇದ್ದಾರೆ. ಇವತ್ತು ಟ್ಯಾಕ್ಸ್ ಕಟ್ಟಿದ್ರಷ್ಟೇ ಈ ಕಾರುಗಳನ್ನು ಬಿಟ್ಟು ಹೋಗುವಂಥದ್ದು. ಉಳಿದು ಇಲ್ಲ ಅಂದರೆ ಅದರ ಕಾರನ್ನು ಸೀಸ್ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇರುವಂಥದ್ದು. ಇಲ್ಲೇ ಕೆಜಿಎಫ್ ಬಾಬು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಆರ್ಟಿಒ ಅಧಿಕಾರಿಗಳು ನಿಮ್ಮ ಮನೆ ಮೇಲೆ ಇವತ್ತು ರೈಡ್ ಮಾಡಿರುವಂಥದ್ದು 2 ರೋಲ್ಸ್ ರಾಯ್ ಕಾರದು ಟ್ಯಾಕ್ಸ್ ಕಟ್ಟಿಲ್ಲ ಅಂತ, ಎಷ್ಟು ಕಟ್ಟಬೇಕು ಗೊತ್ತಿಲ್ಲ ನನಗೆ. ಏಕಾಏಕಿ ಬಂದಿದ್ದಾರೆ ಅವರು ಟ್ಯಾಕ್ಸ್ ಕಟ್ಟಬೇಕಂತ. ನನ್ನ ಪರವಾಗಿ ಏನಿದೆ, ನಮ್ಮ ಬಾಂಬೆ ಆಫೀಸಲ್ಲಿ ಈ ಗಾಡಿಗಳು ಟ್ರಾನ್ಸ್ಫರ್ ಆಗಿದೆ, ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿಲ್ಲ. ನನಗೆ ಗೊತ್ತಿರೋ ಮಟ್ಟಕ್ಕೆ ಇಲ್ಲಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಮ್ಮ ಅಡ್ವೊಕೇಟ್ಗೆ ಮಾತಾಡ್ತೀನಿ. ಆದರೆ ಅವ್ರು ಟ್ಯಾಕ್ಸ್ ಕಟ್ಟಬೇಕಂದ್ರೆ, ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅದು ಇಲ್ಲಿಗಲ್ ಇಲ್ವಲ್ಲ, ಕಟ್ಟಲೇಬೇಕಲ್ಲ. ಅದು ನಾನು ಒಂದು ಡಿಪ್ಯೂಟೆಡ್ MLC ಮತ್ತು ಡಿಪ್ಯೂಟೆಡ್ MLA ಆಗಿ ನಾನು ಕಾನೂನು ನಾನೇ ಫಾಲೋ ಮಾಡಿಲ್ಲ ಅಂದರೆ ಬೇರೆ ಯಾರು ಫಾಲೋ ಮಾಡ್ತಾರೆ? ಅದಕ್ಕೆ ಕಾನೂನು ಏನಿದೆ ಅದನ್ನು ಫಾಲೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅವ್ರು ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ರೆ ಕಟ್ತೀನಿ, ಇಲ್ಲ ಗಾಡಿಗಳು ಬಾಂಬೆ ಆಫೀಸ್ಗೆ ಕಳಿಸ್ಬಿಡಿ ಅಂತ ಹೇಳಿದ್ರೆ ಬಾಂಬೆ ಆಫೀಸ್ಗೆ ಕಳಿಸ್ಬಿಡ್ತೀನಿ. ಮೀಡಿಯಾ ಮುಂದೆನೇ ಅವ್ರು ಬಂದರು, ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರು. ಏನಿದೆ ಮೇಡಮ್ ಟ್ಯಾಕ್ಸು, ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಆಯಿತು, ನನ್ನ ಕೋರ್ಟ್ ಕೇಸ್ ಇದೆ, ನಾನು ಓದ್ತೀನಿ, ಇದು ಇನ್ವೆಸ್ಟ್ ನೋಡ್ಕೊಂಬಿಟ್ಟು ಟ್ಯಾಕ್ಸ್ ಹಾಕಿ ಅಂತ RTO ಅವ್ರಿಗೆ ಹೇಳಿದ್ದಾರೆ. ಅವ್ರು ಮಾತಾಡ್ತಾ ಇದ್ದಾರೆ. ಏನು